ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಊರಿಂದ ಬಂದಾದಮೇಲೆ ಒಂದು 2 ಡೇಸ್ ಬ್ರೇಕ್ ತೊಗೊಂಡೆ. ಯಾಕೆಂದರೆ ಮನೆಯೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಬ್ಯಾಚುಲರ್ಸ್ ಇದ್ದರೆ ಹೇಗೆ ಮಾಡಿರ್ತಾರೆ ಅನ್ನೋದು ಗೊತ್ತಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿ, ನನಗೆ ಮೇಯ್ನ್ ಕಿಚನ್ ಕ್ಲೀನಾಗಿರಬೇಕು, ನೀಟಾಗಿ ಕ್ಲೀನ್ ಮಾಡಿ ಒಂದು 2 ಡೇಸ್ ಬ್ರೇಕ್ ತೊಗೊಂಡೆ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಇನ್ನು ಗುರುವಾರದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಚಪಾತಿ ಹಿಟ್ಟನ್ನ ಸ್ವಲ್ಪ ಸುಸ್ತಾಗಿತ್ತಲ್ಲ, ನಾದಕ್ಕಾಗ್ತಾಯಿರಲಿಲ್ಲ. ಹಾಗಾಗಿ ನೋಡಿ ಏನಾದ್ರು ಹೆಲ್ಪ್ ಮಾಡ್ತೀಯ ಅಂತೇಳಿ ಸುಮ್ಮನೆ ತಮಾಷೆಗೆ ಹಾಗೆ ನನ್ನ ಹಸ್ಬೆಂಡ್ನ ರೇಗಿಸ್ತಾ ಇದ್ದೆ. ಅವ್ರು ಬಂದು ಸ್ವಲ್ಪ ಕೊಟ್ಟರು. ಹಾಗೆ ತೆಂಗಿನಕಾಯಿ ಚಟ್ನಿಗೂ ಕೂಡ ಸ್ವಲ್ಪ ಒಗ್ಗರಣೆ ಮಾಡಿದೆ. ಇನ್ನೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ನಾನು. ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಮನೆ ಒಳಗಡೆ ಕುಂಬಳಕಾಯಿನ ಹೊಡಿಬಾರ್ದು ಮತ್ತು ಹೆಣ್ಮಕ್ಳು ಕುಂಬಳಕಾಯಿನ ಚಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೊಡ್ಕೊಡಿ ಅಂತ ಹೇಳಿದೆ. ಹಾಗೆ ಅವ್ರು ಹೊಡ್ಕೊಟ್ಬಿಟ್ಟು ಹೋದರು. ಇನ್ನು ಮಧ್ಯಾಹ್ನ ಲಂಚ್ಗೆ ಕುಂಬಳಕಾಯಿ ಪಲ್ಯ ಮತ್ತು ಅಂದರೆ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ರೆಸಿಪೀಸ್ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ನೀಟಾಗಿ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಕ್ಕಿದೆ. ಊರಿಂದ ಬಂದು ಕಿಚನ್ ನೋಡಿದ್ರೆ ನನಗೆ ಹಾಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ರು. ನಾನು ಆಲ್ಮೋಸ್ಟ್ ಒಂದು 15 ಡೇಸ್ ಬಿಟ್ಟು ಹೋಗಿದ್ನಲ್ಲ, ಹಾಗಾಗಿ ತೀರಾ ಗಲೀಜಾಗಿಬಿಟ್ಟಿತ್ತು. ಇನ್ನು ಕುಂಬಳಕಾಯಿ ಬೀಜನ ನಾನು ಈ ಥರ ಸ್ಟೋರ್ ಮಾಡಿಡ್ತೀನಿ. ನನಗೆ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದ್ರ ಸಿಪ್ಪೆನ ಬಿಡಿಸ್ಕೊಂಡು ಕೂತಿರ್ತೀನಿ, ತಿನ್ಕೊಂಡು ಒಂದೊಂದನ್ನೇ. ಇನ್ನು ಕೆಲವೊಂದು ಗಿಡನ ಪಾಟ್ಗಾಗೋದಿತ್ತು. ಹೇಳಿದ್ನಲ್ಲ ಲಾಸ್ಟ್ ನಾನು ಮನಿ ಪ್ಲ್ಯಾಂಟ್ನ ಈ ಥರ ಪಾಟ್ಗಾಗ್ಬಿಟ್ಟು ಡೋರ್ ಹತ್ರ ಹಬ್ಸೋಣ ಅಂತ ಇದ್ದೀನಿ ಅಂತೇಳಿ. ಹಾಗಾಗಿ ಮಣ್ಣು ತಂದು ಕೊಟ್ಟಿದ್ರು. ನಮ್ಮದೊಂದು ನೀರಿನ ಕ್ಯಾನು ಒಡೆದೋಗ್ಬಿಟ್ಟಿತ್ತು. ಹಾಗಾಗಿ ಆ ನೀರಿನ ಕ್ಯಾನಲ್ಲಿ ಯಾಕೆ ಅದನ್ನು ವೇಸ್ಟ್ ಮಾಡೋದು, ಅದರಲ್ಲೇ ಪಾಟ್ ಥರ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಇದನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾನ್ನ ಅದ್ರ ಮೇಲ್ಗಡೆ ಮಾತ್ರ ಒಡೆದೋಗಿದ್ದಿದ್ದು, ಆದರೆ ಫುಲ್ ಕಟ್ ಮಾಡಿಬಿಟ್ಟೆ ನಾವು. ಇನ್ನೇನು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆಲ್ಲ ಲಾಸ್ಟಲ್ಲಿ ಗಿಡ ಎಲ್ಲ ನೆಟ್ಟಾದಮೇಲೆ DIY ಥರ ಏನಾದರೂ ಪೇಂಟಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಇದು ಮಾಡೋಣ, ಕಲರ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೆ. ಇನ್ನೂ ತಂದು ಕೊಟ್ಟು ಒಂದು 2 ಡೇಸೇ ಆಗಿತ್ತು. ನಾನು ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೆ, ಸುಸ್ತಾಗ್ಬಿಟ್ಟಿತ್ತಲ್ಲ. ಹಾಗಾಗಿ ಅದು ಸ್ವಲ್ಪ ದಿನ ಆದಮೇಲೆ ಮಾಡೋಣ ಅಂತೇಳಿ ಹಾಗೇ ಇಟ್ಟಿದ್ದೆ. ತುಂಬ ದಿನದಿಂದ ಹೇಳ್ತಾನೆ ಇದ್ದೆ. ಇನ್ನೇನು ಆಲ್ಮೋಸ್ಟ್ ಒಂದು 2 ವೀಕ್ಸ್ 1 ಮಂತ್ ಜಾಸ್ತಿನೇ ಆಯ್ತು ಅಂತ ಅನಿಸುತ್ತೆ. ಆವಾಗಿಂದನೂ ಹೇಳ್ತಾನೆ ಇದ್ದೆ. ಆದರೆ ಅವ್ರು ತಂದುಕೊಟ್ಟೇ ಇರಲಿಲ್ಲ. ಮಣ್ಣು ಆಮೇಲೆ ತಂದುಕೊಟ್ರು. ಇನ್ನು ನಾನು ಊರಿಂದ ಬರೋ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಈ ಎಲೆ ಗಿಡ ಮಾತ್ರ. ಊರಿಂದ ಬರೋ ಅಷ್ಟರಲ್ಲಿ ಇದಕ್ಕೂ ಕೂಡ ನೀರು ಹಾಕ್ತೇನೆ ಒಣಗಿಸ್ಬಿಟ್ಟಿದ್ರು. ಯಾರಾದರೂ ಮನೇಲಿ ಲೇಡಿ ಇಲ್ಲ ಅಂತ ಹೇಳಿದ್ರೆ ಹೀಗೆ ಮಾಡೋದು ಜೆಂಟ್ಸ್ ಅಂತೂ. ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕಿರಲಿಲ್ಲ. ನಾನು ಬಂದಿದ್ದ ದಿನ ನೀರು ಹಾಕಿದ್ದಾರೆ ಇದಕ್ಕೆ. ಇನ್ನೇನಾಗುತ್ತೆ ಪಾಪ ಅಷ್ಟು ದಿನದಿಂದ ಇದಾಗ್ದೇನೆ. ಇನ್ನು ಈ ತುಳಸಿ ಗಿಡನ ಪೂಜೆ ಮಾಡೋಣ ಅಂತೇಳಿ ತಂದಿದ್ದೆ. ಅದನ್ನು ನನ್ನ ಮಗಳೇ ಕಿತ್ತಾಕ್ಬಿಟ್ಲು ಎಲ್ಲನೂ ಕೂಡ. ಅದ್ರ ಗಿಡ ಎಲ್ಲ ಕಿತ್ತಿ ಹಾಳು ಮಾಡಿ ಇಕ್ಕಿದ್ಲು. ಇನ್ನೇನು ಮಾಡೋಕ್ಕಾಗಲ್ಲ. ತಂದಿದ್ದು 2 ಗಿಡನೂ ಕೂಡ ಹೋಯಿತು, ವೇಸ್ಟ್ ಆಯಿತು. ಇನ್ನು ಕುಂಬಳಕಾಯಿ ಬೀಜನೂ ಕೂಡ ಒಣಗಾಕಿದ್ದೆ. ಈ ಥರ ಟೈಮ್ ಪಾಸ್ಗೋಸ್ಕರ ಮಾಡೋದಷ್ಟೇ ನಾನು. ಅಂದರೆ ಒಬ್ಬಳೇ ಕೂತಿರ್ತೀನಲ್ಲ, ಬೇಜಾರಾದಾಗ ಅದನ್ನು ಬಿಡಿಸ್ಕೊಂಡು ಒಂದೊಂದೇ ತಿಂತಾ ಇರ್ತೀನಿ. ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಒಣಗಲಿ ಅಂತೇಳಿ ಇಟ್ಟಿದ್ದೆ. ಒಳ್ಳೆ ಬಿಸಿಲು ಮಾತ್ರ ಬರ್ತಾ ಇತ್ತು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಗಿಡ ನಾವು ಹಳೆ ಮನೇಲಿದ್ದಾಗ ಅಲ್ಲಿದ್ದಂಥ ಗಿಡ ಇದು. ಯಾರೋ ಇದನ್ನು ಅಲ್ಲೇ ಬಿಟ್ಟು ಹೋಗಿದ್ರು. ಎಲ್ಲ ಒಂಥರ ಒಣಗೋದಂಗೆ ಆಗಿಬಿಟ್ಟು ಬಿಸಿಲಲ್ಲೆಲ್ಲ ಒಂಥರ ಆಗಿಬಿಟ್ಟಿತ್ತು. ಅವಾಗಿಂದನೂ ಕೂಡ ನಾನೇ ನೀಟಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ನೀರು ಹಾಕ್ತಾ ಬಂದ್ವಿ. ಆವಾಗಿಂದ ಇದು ಚೆನ್ನಾಗಿ ಬಂತು. ಒಂದು 4-5 ಗಿಡ ಇದರಲ್ಲೇ ಬೆಳ್ಕೊತಾ ಬಂತು. ಆವಾಗಿಂದ ನಾವು ಇದನ್ನು ಕೇರ್ ಮಾಡಿಕೊಂಡು ಇದು ನಮ್ಮ ಜೊತೆಲೇ ಇಟ್ಕೊಂಡಿದ್ದು. ಇನ್ನು ಈ ಗಿಡನ ಮನಿ ಪ್ಲ್ಯಾಂಟನ್ನು ನಾನು ನನ್ನ ಕಿಚನ್ ಶೆಲ್ಫ್ ಹತ್ರ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನು ಅಲ್ಲೇ ಇಟ್ಟರೆ ಇದಾಗುತ್ತೆ, ಅಲ್ಲೊಂದು ತಂದು ಹೊಸದು ಇಡೋಣ. ಇವಾಗ ಮನೆಗೆ ಬಳ್ಳಿ ಥರ ಡೋರ್ ಹತ್ರ ಹಬ್ಸೋಣ ಅಂತ ಹೇಳ್ಬಿಟ್ಟು ಪಾಟ್ಗೆ ಹಾಕೋದ, ಇಲ್ಲ ಅಂತಂದರೆ ಕ್ಯಾನ್ ಒಡೆದೋಗಿದೆಯಲ್ಲ ಅದಕ್ಕೆ ಹಾಕೋದ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಐಡಿಯಾ ಮಾಡಿ ಪಾಟ್ಗೆ ತುಳಸಿ ಗಿಡ ಹಾಕೋಣ ಮತ್ತು ಕ್ಯಾನ್ ಒಡೆದೋಗಿರೋದಕ್ಕೆ ಮನಿ ಪ್ಲ್ಯಾಂಟ್ ಹಾಕೋಣ ಅಂತೇಳಿ ಮಾಡ್ತಾಯಿದ್ದೆ. ನಾನು ಈ ಥರ ಮಣ್ಣನ್ನೆಲ್ಲ ಸ್ವಲ್ಪ ಅದು ದಪ್ಪ ಇತ್ತಲ್ಲ, ಅದನ್ನೆಲ್ಲ ಇಂಟೆಲ್ಲ ಹೊಡಿತಾ ಇದ್ನ. ಸುತ್ತಿಗೆ ತೊಗೊಂಡು ನನ್ನ ಮಗಳು ಬಂದು ಮಣ್ಣೆಲ್ಲ ಆಟ ಆಡ್ತಾಯಿದ್ಲು. ಫುಲ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ನೀರೆಲ್ಲ ಚೆಲ್ಕೊಂಡು ಅದೊಂಥರ ಜಿರಿ ಥರ ಆಗಿಬಿಟ್ಟಿತ್ತು. ಇವತ್ತು ಹೇಗೆ ಇದ್ದರೂ ಫ್ರೈಡೇ ಅಲ್ವಾ, ಗಿಡ ನೆಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳೇಬೇಕಲ್ವ ಪೂಜೆ ಮಾಡೋದಕ್ಕೆ. ಹಾಗಾಗಿ ಇನ್ನು ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಎಲ್ಲ ಗಲೀಜಾಗುತ್ತೆ ಬಟ್ಟೆ ಎಲ್ಲ, ಬೇಡ ಅಂತ ಹೇಳಿ ಈಗಲೇ ನೆಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಇದ್ದರೂ ಸಂಜೆ ಪೂಜೆ ಮಾಡೋದಲ್ವ, ಹಾಗಾಗಿ ಫಸ್ಟು
ಈ ಜರಡಿ ಹಿಡಿಯೋದು ಬರುತ್ತಲ್ಲ ಅದರಲ್ಲಿ ಹಿಡಿಯೋಕ್ಕಾಗತ್ತಾ ಅಂತೇಳಿ ಹಿಡಿದೆ. ಆಮೇಲೆ ಇಷ್ಟೊಂದನ್ನೆಲ್ಲ ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಡಿಯೋಕ್ಕೆ ಹೋಗಿಲ್ಲ. ಪಾಟ್ಗೆಲ್ಲ ನೀಟಾಗಿ ಗಿಡ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಅದನ್ನು ಅದ್ರ ಜಾಗಕ್ಕೆ ಇಟ್ಟು, ಹೊರಗಡೆ ಎಲ್ಲ ಫುಲ್ಲು ಮಣ್ಣಾಗಿತ್ತು. ನನ್ನ ಮಗಳು ಕಾಲಲ್ಲೆಲ್ಲ ಅದನ್ನೆಲ್ಲ ಜಿರಿ ಥರ ಮಾಡಿಬಿಟ್ಟು ನೀರೆಲ್ಲ ಚೆಲ್ಲಿ ಹಾಳು ಮಾಡಿಬಿಟ್ಟಿದ್ಲು. ಎಲ್ಲ ನೀಟಾಗಿ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ತುಳಸಿ ಗಿಡ ಮತ್ತು ದೊಡ್ಡಪತ್ರೆದು, ಅಲೋವೆರಾ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಇಟ್ಬಿಟ್ಟು, ಮತ್ತು ಈ ಗಿಡನ ತಂದು ಮನೆ ಮೇನ್ ಡೋರ್ ಹತ್ರ ಇಟ್ಟಿದ್ದೀನಿ. ಸ್ವಲ್ಪ ಹಬ್ಸೋಣ, ಸ್ವಲ್ಪ ದೊಡ್ಡದಾದಮೇಲೆ ಅದ್ರ ಸುತ್ತ ಪೇಂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಹಾಗಾಗಿ ನನ್ನ ಮಗಳು ಅದನ್ನು ಯಾವಾಗ ಕಿತ್ತಾಕ್ತಾಳೋ ಅದು ಗೊತ್ತಿಲ್ಲ. ಇನ್ನು ಅವ್ರ ಚಿಕ್ಕಪ್ಪ ಊಟಕ್ಕೆ ಬಂದಿದ್ರ, ಅವ್ರ ಜೊತೆ ಇವಳು ಕಿತ್ತಾಡ್ಕೊಂಡು ಜಗಳ ಮಾಡ್ತಾಯಿದ್ಲು. ಯಾವಾಗಲೂ ಹಿಂಗೆ ಮಾಡ್ತಾಳೆ. ಇವಳು ತುಂಟಾಟಕ್ಕಂತೂ ಮಿತಿನೇ ಇಲ್ಲ. ಇವತ್ತು ಫ್ರೈಡೇ ಆಗಿದ್ದರಿಂದ ಪೂಜೆ ಕೂಡ ಮಾಡಿದೆ. ಸಂಜೆ ಪೂಜೆ ಮಾಡಿದೆ. ಯಾಕೆ ಅಂದರೆ ಪಾಟ್ಗೆಲ್ಲ ಸ್ವಲ್ಪ ಗಿಡ ಹಾಕೋದಿತ್ತಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಗಲೀಜಾಗಿದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಿಧಾನವಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಪಾಟ್ಗೆ ಹೇಗಿದ್ದರೂ ಕೂಡ ಇವತ್ತು ತುಳಸಿ ಗಿಡನೂ ಕೂಡ ಹಾಕಿದ್ನಲ್ಲ, ಹಾಗಾಗಿ ತುಳಸಿಗೂ ಕೂಡ ಪೂಜೆ ಮಾಡೋಣ ಅಂಥೇಳಿ ಮಾಡಿದೆ. ಹಾಗೆ ಅಲೋವೆರಾ ಗಿಡಕ್ಕೂ ಕೂಡ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಪೂಜೆ ಮಾಡಿದ್ದಾಯಿತು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.